ಜೈ ಶ್ರೀರಾಮ್. ವ್ಯವಸ್ಥೆ ಬದಲಾಗೋವರೆಗೂ ಯಾವುದೂ ಬದಲಾಗಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಶ್ರೀರಾಮನವಮಿ ದಿವಸ ಎಲ್ಲ ಕಸ ಕಂಪ್ಲೀಟ್ ಕ್ಲೀನ್ ಮಾಡಿ ಹಸುಗಳಿಗೆ ನೀರು ಕೊಡೋಕ್ಕೆ ಅಂತ ತೊಟ್ಟಿ ಕಟ್ಟಿಸಿ ತುಂಬ ಚೆನ್ನಾಗಿ ಮಾಡಿಟ್ವಿ. ಈ ಪರಿಸರನ ಒಂದೇ ಒಂದು ವಾರ ಅಷ್ಟೇ ಚೆನ್ನಾಗಿದ್ದಿದ್ದು ಅದು. ಅದಾದಮೇಲೆ ಮತ್ತೆ ಎಲ್ಲ ರೀತಿ ಕಸಗಳು ತಂದಾಕ್ತಾ ಇದ್ದಾರೆ. ಇಲ್ಲಿ ಇವ್ರಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಮನೆ ಹತ್ರ BBMP ಗಾಡಿಗಳು ಬರ್ತವೆ, ಅದಕ್ಕೆ ಯಾರೂ ಕಸಗಳು ಕರೆಕ್ಟಾಗಿ ಆಗ್ತಾ ಇಲ್ಲ. ನೋಡಿ, ಬೆಳಗ್ಗೆ ಆಯಿತು ಅಂದರೆ ಬಂದು ದೇವ್ರಿಗೆ ಕೈ ಮುಗಿತಾರೆ. ಬೆಳಗ್ಗೆ ಆಯಿತು ಅಂದರೆ ಬಂದು ದೇವ್ರಿಗೆ ಕೈ ಮುಗಿತಾರೆ, ಸುತ್ತುತ್ತಾರೆ. ಸುಮಾರು ಎಷ್ಟು 12 ಸುತ್ತು, 8 ಸುತ್ತು, 9 ಸುತ್ತು ಸುತ್ತುತ್ತಾ ಇರ್ತಾರೆ. ಸಾಯಂಕಾಲ ಆಯಿತು ಅಂದರೆ ಬಂದು ಎಲ್ಲ ತಿಂದ್ಬಿಟ್ಟು ಇಲ್ಲಿ ಥರ ಕಸ ಹಾಕ್ತಾರೆ. ಇವ್ರಿಗೆ ಏನು ಹೇಳ್ಬೇಕು ಹೇಳಿ ನೋಡೋಣ. ನಾವೆಲ್ಲ ನಮ್ಮ ಸುತ್ತಮುತ್ತ ಇರೋ ಪರಿಸರನ ಆದಷ್ಟು ಚೆನ್ನಾಗಿ ಇಟ್ಕೋಬೇಕು. ನೋಡಿ, ದಯವಿಟ್ಟು ಈ ರೀತಿ ಮತ್ತೊಮ್ಮೆ ಯಾರು ಕಸಗಳು ತಂದು ಹಾಕ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸಮಯದಲ್ಲಿ. ಈಗ ನೋಡಿ, ಆ ತೊಟ್ಟಿನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ ಹಸುಗಳಿಗೆ ನೀರು ಕುಡಿಯೋದಕ್ಕೆ. ಪ್ರತಿ 15 ದಿವಸಕ್ಕೆ ಒಂದ್ಸತಿ ಇದನ್ನೆಲ್ಲ ಕ್ಲೀನ್ ಮಾಡಿ ಹಸುಗಳಿಗೆ ನೀರು ಕುಡಿಯೋದಕ್ಕೋಸ್ಕರ ರೆಡಿ ಮಾಡ್ತಾ ಇರ್ತೀನಿ. ದೇವರಿರೋ ಜಾಗ, ದಯವಿಟ್ಟು ಯಾವುದೇ ಕಾರಣಕ್ಕೂ ಈ ಥರ ಕಸಗಳು ಯಾರು ತಂದಾಕ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವು ಹಾಕೋ ಕಸಗಳ ಹತ್ರ ಬಂದು ಹಸುಗಳೆಲ್ಲ ಬರ್ತವೆ, ಕವರ್ಗಳೆಲ್ಲ ತಿಂತವೆ. ಅರ್ಥ ಮಾಡ್ಕೊಳ್ಳಿ, ಯಾಕಿಂತ ಪಾಪಗಳಿಗೆ ಗುರಿ ಆಗ್ತೀರಿ. ಏಯ್, ತಿನ್ಬೇಡ ಸುಮ್ಮನೆ ಕಸನ ತಾಳ ಬಾ. ಮಂಜುನಾಥ ಕಲ್ಯಾಣ ಮಂಟಪ ಮುಂಭಾಗದಲ್ಲಿದ್ದೀನಿ ನಾನು, ಅಶೋಕಗಟ್ಟೆ ಹತ್ರ. ಈ ಜಾಗದಲ್ಲಿ ನಿಲ್ಲಿಸಿರೋವಂಥ ಎಲ್ಲ ವೆಹಿಕಲ್ಗಳವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ತುಂಬ ವೆಹಿಕಲ್ಗಳು ನಿಲ್ಲಿಸಿದ್ದಾರೆ. ಹಸುಗಳಿಗೆ ಈ ಟ್ರಕ್ಗಳು ಅಂದರೆ ಮೊದಲಾಗಿ ಸಿಕ್ಕಾಪಟ್ಟೆ ಭಯ. ಯಾಕೆಂದರೆ ರಾತ್ರಿ ಆಯಿತು ಅಂತ ಹೇಳಿದ್ರೆ ಕಳ್ಳರು ಕಾಕರು ಇಂಥ ಟ್ರಕ್ಗಳಲ್ಲೇ ಬಂದು ಹಸುಗಳನ್ನ ಕದ್ಕೊಂಡು ಹೋಗೋದು. ಹಾಗಾಗಿ ಎಲ್ಲ ಹಸುಗಳು ಈ ಗಾಡಿಗಳು ಕಂಡ್ರೆ ಭಯ ಬೀಳ್ತವೆ. ಹಾಗಾಗಿ ಅವು ಇಲ್ಲಿ ನೀರು ಕುಡಿಯೋಕ್ಕೆ ಕೂಡ ಬರೋದಿಲ್ಲ. ಪ್ರತಿಯೊಬ್ಬರು ನಾನು ಮನವಿ ಮಾಡೋದೇನು ಅಂದರೆ, ಈ ಭಾಗದಲ್ಲಿ ನಿಲ್ಲಿಸಿರೋಂಥ ಎಲ್ಲ ವೆಹಿಕಲ್ಗಳವರು ಅಟ್ಲೀಸ್ಟ್ ಒಂದು 100 ಅಡಿ ಇಲ್ಲಿ ಜಾಗ ಬಿಟ್ಟು ಆ ಕಡೆ ನಿಲ್ಲಿಸ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಸುಮಾರು ವರ್ಷಗಳಿಂದ, ನಾನಿಲ್ಲಿ ಒಂದು 40 ವರ್ಷದಿಂದ ವಾಸವಾಗಿರೋನು. ಪ್ರತಿದಿನ ಇಲ್ಲೊಂದು 50-60 ಹಸುಗಳು ಬಂದು ಮಲ್ಕೊಳ್ತಾ ಇದ್ವು. ಇವಾಗ ಮಲ್ಕೊಳ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ವೆಹಿಕಲ್ಗಳು ದಟ್ಟಣೆ ಜಾಸ್ತಿ ಆಗಿದೆ. ದಯವಿಟ್ಟು ಒಂದು 100 ಅಡಿ ಬಿಟ್ಟು ಆ ಕಡೆ ನಿಲ್ಲಿಸ್ಕೊಳ್ಳಿ. ಅವುಗಳು ಬಂದು ಆರಾಮಾಗಿ ಇಲ್ಲಿ ಮಲ್ಕೊಳ್ತವೆ ಅಶೋಕಗಟ್ಟೆ ಮುಂದೆ. ಆಮೇಲೆ ನೀರು ಕುಡ್ಕೊಂಡು ಹೋಗ್ತವೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಇಲ್ಲಿ ನೋಡ, ಜೈ ಶ್ರೀರಾಮ್ ಹೇಳು. ಜೈ ಶ್ರೀರಾಮನು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಫೈನಲಿ ಹಸುಗಳು ನೀರು ಕುಡಿಯೋ ತೊಟ್ಟಿಗೆ ಕಂಪ್ಲೀಟ್ ವಾಟರ್ ಪ್ರೂಫ್ ಪೇಂಟ್ ಆಗಿದೆ. ಇದು ಮಾಡಿಸಿರೋದು ಯಾಕೆ ಅಂದರೆ ಪಾಚಿ ಕಟ್ಟೋದಿಲ್ಲ, ಕ್ಲೀನಾಗಿರುತ್ತೆ. ಅದೇ ರೀತಿ ಇಲ್ಲಿ ಪಕ್ಕದಲ್ಲಿರೋ ಕಸಗಳು ಎಲ್ಲ ಕ್ಲೀನ್ ಆಗಿಬಿಟ್ರೆ, ಎಲ್ಲರೂ ಅರ್ಥ ಮಾಡ್ಕೊಂಡು ಇಲ್ಲಿ ಕಸ ತಂದು ಹಾಕದೇ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಜೈ ಶ್ರೀರಾಮ್.